ವೋಟ್ ಬ್ಯಾಂಕ್ ಮೇಲೆ ಶಾಸಕ ಯತ್ನಾಳ್ ಈಗ ಕಣ್ಣಿಟ್ಟಿದ್ದಾರೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೀಗ ಶಾಸಕ ಯತ್ನಾಳ್ ಹಾಗಾದ್ರೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಅನುಮಾನಗಳು ಕಾಡ್ತಾ ಇದೆ. ಮಂಡ್ಯದ ಕೆರಗೋಡು ಅಲ್ಲಿಂದಲೇ ಶುರುವಾಯ್ತಾ ಯತ್ನಾಳ್ ಗೇಮ್ ಪ್ಲಾನ್ ಅನ್ನುವಂತಹ ಪ್ರಶ್ನೆ. ಕೆರಗೋಡಿನಿಂದಲೇ ರಣಕಹಳೆಯನ್ನ ಹಾಗಾದ್ರೆ ಮೊಳಗಿಸ್ತಾರಾ? ಒಂದೇ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಈಗ ಕೆರಗೋಡಿಗೆ ಹೋಗ್ತಾ ಇರೋದು. ಅಲ್ಲಿ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಆದರೆ ಅಲ್ಲಿಂದಲೇ ಮುಂದಿನ ಸಮರದ ಬಗ್ಗೆ ಅದಷ್ಟು ಕ್ಲೂ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಗಣೇಶೋತ್ಸವದ ಹೆಸರಲ್ಲಿ ಶಾಸಕ ಯತ್ನಾಳ್ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಿಂದ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಒಂದು ತಿಂಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಯತ್ನಾಳ್ ಮಂಡ್ಯ ಪ್ರವಾಸವನ್ನ ಕೈಗೊಂಡಿರೋದು, ಅದು ಕೂಡ ಗಣೇಶೋತ್ಸವದ ಸಂದರ್ಭದಲ್ಲಿ. ಮದ್ದೂರು ಬಳಿಕ ಇವತ್ತು ಕೆರಗೋಡು ಗ್ರಾಮಕ್ಕೆ ಯತ್ನಾಳ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೆರಗೋಡಿನಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯತ್ನಾಳ್. ಸಂಜೆ ಮಂಡ್ಯದಿಂದ ಕೆರಗೋಡಿಗೆ ಬೃಹತ್ ಬೈಕ್ ರ್ಯಾಲಿ ಕೂಡ ಇದೆ. ಆ ಬೈಕ್ ರ್ಯಾಲಿಯಲ್ಲೂ ಕೂಡ ಭಾಗಿಯಾಗ್ತಾರೆ. ಗಣೇಶ ವಿಸರ್ಜನೆಯಲ್ಲಿ ಸುಮಾರು 5,000 ಜನ ಸೇರುವಂತಹ ನಿರೀಕ್ಷೆ ಇದೆ. ಮಂಡ್ಯಕ್ಕೆ ಎರಡನೇ ಬಾರಿ ಹೋಗ್ತಾ ಇರೋದು, ಹಾಗಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದರ ಬಗ್ಗೆ. ವೋಟ್ ಬ್ಯಾಂಕ್ ಮೇಲೆ ಶಾಸಕ ಯತ್ನಾಳ್ ಈಗ ಕಣ್ಣಿಟ್ಟಿದ್ದಾರೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೀಗ ಶಾಸಕ ಯತ್ನಾಳ್ ಹಾಗಾದ್ರೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಅನುಮಾನಗಳು ಕಾಡ್ತಾ ಇದೆ. ಮಂಡ್ಯದ ಕೆರಗೋಡು ಅಲ್ಲಿಂದಲೇ ಶುರುವಾಯ್ತಾ ಯತ್ನಾಳ್ ಗೇಮ್ ಪ್ಲಾನ್ ಅನ್ನುವಂತಹ ಪ್ರಶ್ನೆ. ಕೆರಗೋಡಿನಿಂದಲೇ ರಣಕಹಳೆಯನ್ನ ಹಾಗಾದ್ರೆ ಮೊಳಗಿಸ್ತಾರಾ? ಒಂದೇ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಈಗ ಕೆರಗೋಡಿಗೆ ಹೋಗ್ತಾ ಇರೋದು. ಅಲ್ಲಿ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಆದರೆ ಅಲ್ಲಿಂದಲೇ ಮುಂದಿನ ಸಮರದ ಬಗ್ಗೆ ಅದಷ್ಟು ಕ್ಲೂ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಗಣೇಶೋತ್ಸವದ ಹೆಸರಲ್ಲಿ ಶಾಸಕ ಯತ್ನಾಳ್ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಿಂದ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಒಂದು ತಿಂಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಯತ್ನಾಳ್ ಮಂಡ್ಯ ಪ್ರವಾಸವನ್ನ ಕೈಗೊಂಡಿರೋದು, ಅದು ಕೂಡ ಗಣೇಶೋತ್ಸವದ ಸಂದರ್ಭದಲ್ಲಿ. ಮದ್ದೂರು ಬಳಿಕ ಇವತ್ತು ಕೆರಗೋಡು ಗ್ರಾಮಕ್ಕೆ ಯತ್ನಾಳ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೆರಗೋಡಿನಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯತ್ನಾಳ್. ಸಂಜೆ ಮಂಡ್ಯದಿಂದ ಕೆರಗೋಡಿಗೆ ಬೃಹತ್ ಬೈಕ್ ರ್ಯಾಲಿ ಕೂಡ ಇದೆ. ಆ ಬೈಕ್ ರ್ಯಾಲಿಯಲ್ಲೂ ಕೂಡ ಭಾಗಿಯಾಗ್ತಾರೆ. ಗಣೇಶ ವಿಸರ್ಜನೆಯಲ್ಲಿ ಸುಮಾರು 5,000 ಜನ ಸೇರುವಂತಹ ನಿರೀಕ್ಷೆ ಇದೆ. ಮಂಡ್ಯಕ್ಕೆ ಎರಡನೇ ಬಾರಿ ಹೋಗ್ತಾ ಇರೋದು, ಹಾಗಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದರ ಬಗ್ಗೆ. ವೋಟ್ ಬ್ಯಾಂಕ್ ಮೇಲೆ ಶಾಸಕ ಯತ್ನಾಳ್ ಈಗ ಕಣ್ಣಿಟ್ಟಿದ್ದಾರೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೀಗ ಶಾಸಕ ಯತ್ನಾಳ್ ಹಾಗಾದ್ರೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಅನುಮಾನಗಳು ಕಾಡ್ತಾ ಇದೆ. ಮಂಡ್ಯದ ಕೆರಗೋಡು ಅಲ್ಲಿಂದಲೇ ಶುರುವಾಯ್ತಾ ಯತ್ನಾಳ್ ಗೇಮ್ ಪ್ಲಾನ್ ಅನ್ನುವಂತಹ ಪ್ರಶ್ನೆ. ಕೆರಗೋಡಿನಿಂದಲೇ ರಣಕಹಳೆಯನ್ನ ಹಾಗಾದ್ರೆ ಮೊಳಗಿಸ್ತಾರಾ? ಒಂದೇ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಈಗ ಕೆರಗೋಡಿಗೆ ಹೋಗ್ತಾ ಇರೋದು. ಅಲ್ಲಿ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಆದರೆ ಅಲ್ಲಿಂದಲೇ ಮುಂದಿನ ಸಮರದ ಬಗ್ಗೆ ಅದಷ್ಟು ಕ್ಲೂ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಗಣೇಶೋತ್ಸವದ ಹೆಸರಲ್ಲಿ ಶಾಸಕ ಯತ್ನಾಳ್ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಿಂದ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಒಂದು ತಿಂಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಯತ್ನಾಳ್ ಮಂಡ್ಯ ಪ್ರವಾಸವನ್ನ ಕೈಗೊಂಡಿರೋದು, ಅದು ಕೂಡ ಗಣೇಶೋತ್ಸವದ ಸಂದರ್ಭದಲ್ಲಿ. ಮದ್ದೂರು ಬಳಿಕ ಇವತ್ತು ಕೆರಗೋಡು ಗ್ರಾಮಕ್ಕೆ ಯತ್ನಾಳ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೆರಗೋಡಿನಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯತ್ನಾಳ್. ಸಂಜೆ ಮಂಡ್ಯದಿಂದ ಕೆರಗೋಡಿಗೆ ಬೃಹತ್ ಬೈಕ್ ರ್ಯಾಲಿ ಕೂಡ ಇದೆ. ಆ ಬೈಕ್ ರ್ಯಾಲಿಯಲ್ಲೂ ಕೂಡ ಭಾಗಿಯಾಗ್ತಾರೆ. ಗಣೇಶ ವಿಸರ್ಜನೆಯಲ್ಲಿ ಸುಮಾರು 5,000 ಜನ ಸೇರುವಂತಹ ನಿರೀಕ್ಷೆ ಇದೆ. ಮಂಡ್ಯಕ್ಕೆ ಎರಡನೇ ಬಾರಿ ಹೋಗ್ತಾ ಇರೋದು, ಹಾಗಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದರ ಬಗ್ಗೆ. ವೋಟ್ ಬ್ಯಾಂಕ್ ಮೇಲೆ ಶಾಸಕ ಯತ್ನಾಳ್ ಈಗ ಕಣ್ಣಿಟ್ಟಿದ್ದಾರೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೀಗ ಶಾಸಕ ಯತ್ನಾಳ್ ಹಾಗಾದ್ರೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಅನುಮಾನಗಳು ಕಾಡ್ತಾ ಇದೆ. ಮಂಡ್ಯದ ಕೆರಗೋಡು
ಅಲ್ಲಿಂದಲೇ ಶುರುವಾಯ್ತಾ ಯತ್ನಾಳ್ ಗೇಮ್ ಪ್ಲಾನ್ ಅನ್ನುವಂತಹ ಪ್ರಶ್ನೆ. ಕೆರಗೋಡಿನಿಂದಲೇ ರಣಕಹಳೆಯನ್ನ ಹಾಗಾದ್ರೆ ಮೊಳಗಿಸ್ತಾರಾ? ಒಂದೇ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಈಗ ಕೆರಗೋಡಿಗೆ ಹೋಗ್ತಾ ಇರೋದು. ಅಲ್ಲಿ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಆದ್ರೆ ಅಲ್ಲಿಂದಲೇ ಮುಂದಿನ ಸಮರದ ಬಗ್ಗೆ ಅದಷ್ಟು ಕ್ಲೂ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಗಣೇಶೋತ್ಸವದ ಹೆಸರಲ್ಲಿ ಶಾಸಕ ಯತ್ನಾಳ್ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಿಂದ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಒಂದು ತಿಂಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಯತ್ನಾಳ್ ಮಂಡ್ಯ ಪ್ರವಾಸವನ್ನ ಕೈಗೊಂಡಿರೋದು, ಅದು ಕೂಡ ಗಣೇಶೋತ್ಸವದ ಸಂದರ್ಭದಲ್ಲಿ. ಮದ್ದೂರು ಬಳಿಕ ಇವತ್ತು ಕೆರಗೋಡು ಗ್ರಾಮಕ್ಕೆ ಯತ್ನಾಳ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೆರಗೋಡಿನಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯತ್ನಾಳ್. ಸಂಜೆ ಮಂಡ್ಯದಿಂದ ಕೆರಗೋಡಿಗೆ ಬೃಹತ್ ಬೈಕ್ ರ್ಯಾಲಿ ಕೂಡ ಇದೆ. ಆ ಬೈಕ್ ರ್ಯಾಲಿಯಲ್ಲೂ ಕೂಡ ಭಾಗಿಯಾಗ್ತಾರೆ. ಗಣೇಶ ವಿಸರ್ಜನೆಯಲ್ಲಿ ಸುಮಾರು 5,000 ಜನ ಸೇರುವಂತಹ ನಿರೀಕ್ಷೆ ಇದೆ. ಮಂಡ್ಯಕ್ಕೆ ಎರಡನೇ ಬಾರಿ ಹೋಗ್ತಾ ಇರೋದು, ಹಾಗಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದ್ರ ಬಗ್ಗೆ. ವೋಟ್ ಬ್ಯಾಂಕ್ ಮೇಲೆ ಶಾಸಕ ಯತ್ನಾಳ್ ಈಗ ಕಣ್ಣಿಟ್ಟಿದ್ದಾರೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೀಗ ಶಾಸಕ ಯತ್ನಾಳ್ ಹಾಗಾದ್ರೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಕಾಣ್ತಾ ಇದೆ. ಮಂಡ್ಯದ ಕೆರಗೋಡು, ಅಲ್ಲಿಂದಲೇ ಶುರುವಾಯ್ತಾ ಯತ್ನಾಳ್ ಗೇಮ್ ಪ್ಲಾನ್ ಅನ್ನುವಂತಹ ಪ್ರಶ್ನೆ. ಕೆರಗೋಡಿನಿಂದಲೇ ರಣಕಹಳೆಯನ್ನ ಹಾಗಾದ್ರೆ ಮೊಳಗಿಸ್ತಾರಾ? ಒಂದೇ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಈಗ ಕೆರಗೋಡಿಗೆ ಹೋಗ್ತಾ ಇರೋದು. ಅಲ್ಲಿ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಆದ್ರೆ ಅಲ್ಲಿಂದಲೇ ಮುಂದಿನ ಸಮರದ ಬಗ್ಗೆ ಅದಷ್ಟು ಕ್ಲೂ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಗಣೇಶೋತ್ಸವದ ಹೆಸರಲ್ಲಿ ಶಾಸಕ ಯತ್ನಾಳ್ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಿಂದ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಒಂದು ತಿಂಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಯತ್ನಾಳ್ ಮಂಡ್ಯ ಪ್ರವಾಸವನ್ನ ಕೈಗೊಂಡಿರೋದು, ಅದು ಕೂಡ ಗಣೇಶೋತ್ಸವದ ಸಂದರ್ಭದಲ್ಲಿ. ಮದ್ದೂರು ಬಳಿಕ ಇವತ್ತು ಕೆರಗೋಡು ಗ್ರಾಮಕ್ಕೆ ಯತ್ನಾಳ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೆರಗೋಡಿನಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯತ್ನಾಳ್. ಸಂಜೆ ಮಂಡ್ಯದಿಂದ ಕೆರಗೋಡಿಗೆ ಬೃಹತ್ ಬೈಕ್ ರ್ಯಾಲಿ ಕೂಡ ಇದೆ. ಆ ಬೈಕ್ ರ್ಯಾಲಿಯಲ್ಲೂ ಕೂಡ ಭಾಗಿಯಾಗ್ತಾರೆ. ಗಣೇಶ ವಿಸರ್ಜನೆಯಲ್ಲಿ ಸುಮಾರು 5,000 ಜನ ಸೇರುವಂತಹ ನಿರೀಕ್ಷೆ ಇದೆ. ಮಂಡ್ಯಕ್ಕೆ ಎರಡನೇ ಬಾರಿ ಹೋಗ್ತಾ ಇರೋದು, ಹಾಗಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದ್ರ ಬಗ್ಗೆ. ವೋಟ್ ಬ್ಯಾಂಕ್ ಮೇಲೆ ಶಾಸಕ ಯತ್ನಾಳ್ ಈಗ ಕಣ್ಣಿಟ್ಟಿದ್ದಾರೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೀಗ ಶಾಸಕ ಯತ್ನಾಳ್ ಹಾಗಾದ್ರೆ ಮುಂದಾದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಅನುಮಾನಗಳು ಕಾಣ್ತಾ ಇದೆ. ಮಂಡ್ಯದ ಕೆರಗೋಡು, ಅಲ್ಲಿಂದಲೇ ಶುರುವಾಯ್ತಾ ಯತ್ನಾಳ್ ಗೇಮ್ ಪ್ಲಾನ್ ಅನ್ನುವಂತಹ ಪ್ರಶ್ನೆ. ಕೆರಗೋಡಿನಿಂದಲೇ ರಣಕಹಳೆಯನ್ನ ಹಾಗಾದ್ರೆ ಮೊಳಗಿಸ್ತಾರಾ? ಒಂದೇ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಈಗ ಕೆರಗೋಡಿಗೆ ಹೋಗ್ತಾ ಇರೋದು. ಅಲ್ಲಿ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಆದ್ರೆ ಅಲ್ಲಿಂದಲೇ ಮುಂದಿನ ಸಮರದ ಬಗ್ಗೆ ಅದಷ್ಟು ಕ್ಲೂ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಗಣೇಶೋತ್ಸವದ ಹೆಸರಲ್ಲಿ ಶಾಸಕ ಯತ್ನಾಳ್ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಿಂದ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಒಂದು ತಿಂಗಳಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈಗ ತಿಂಗಳ ಅಂತರದಲ್ಲಿ ಎರಡನೇ ಬಾರಿಗೆ ಯತ್ನಾಳ್ ಮಂಡ್ಯ ಪ್ರವಾಸವನ್ನ ಕೈಗೊಂಡಿರೋದು, ಅದು ಕೂಡ ಗಣೇಶೋತ್ಸವದ ಸಂದರ್ಭದಲ್ಲಿ. ಮದ್ದೂರು ಬಳಿಕ ಇವತ್ತು ಕೆರಗೋಡು ಗ್ರಾಮಕ್ಕೆ ಯತ್ನಾಳ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕೆರಗೋಡಿನಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯತ್ನಾಳ್. ಸಂಜೆ ಮಂಡ್ಯದಿಂದ ಕೆರಗೋಡಿಗೆ ಬೃಹತ್ ಬೈಕ್ ರ್ಯಾಲಿ ಕೂಡ ಇದೆ. ಆ ಬೈಕ್ ರ್ಯಾಲಿಯಲ್ಲೂ ಕೂಡ ಭಾಗಿಯಾಗ್ತಾರೆ. ಗಣೇಶ ವಿಸರ್ಜನೆಯಲ್ಲಿ ಸುಮಾರು 5,000 ಜನ ಸೇರುವಂತಹ ನಿರೀಕ್ಷೆ ಇದೆ. ಮಂಡ್ಯಕ್ಕೆ ಎರಡನೇ ಬಾರಿ ಹೋಗ್ತಾ ಇರೋದು, ಹಾಗಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇದ್ರ ಬಗ್ಗೆ.